ರಾಜ್ಯಕ್ಕೆ ಚುನಾವಣಾ ಚಾಣಕ್ಯ ಅಮಿತ್ ಶಾ ಎಂಟ್ರಿ ಕೊಡ್ತಾ ಇದ್ದಾರೆ. ನಾಳೆ ಚನ್ನಪಟ್ಟಣದಲ್ಲಿ ಅಮಿತ್ ಶಾ ಭರ್ಜರಿ ರೋಡ್ ಶೋ ನಡೆಸಲಿದ್ದಾರೆ. ಡಾಕ್ಟರ್ ಸಿಎನ್ ಮಂಜುನಾಥ್ ಪರ ಅಮಿತ್ ಶಾ ರೋಡ್ ಶೋ ಮಾಡ್ತಾರೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರವನ್ನ ಗೆಲ್ಲಲು ಅಮಿತ್ ಶಾ ಪಣ ತೊಟ್ಟಿದ್ದಾರೆ. ಇಂದು ರಾತ್ರಿ ದೆಹಲಿಯಿಂದ ಬೆಂಗಳೂರಿಗೆ ಪ್ರಯಾಣವನ್ನ ಬೆಳೆಸುವಂತ ಅಮಿತ್ ಶಾ ಅವರ ಕಂಪ್ಲೀಟ್ ಪ್ರವಾಸದ ಮಾಹಿತಿ ನ್ಯೂಸ್ ಫಸ್ಟ್ ಬುಕ್ ಕೂಡ ಲಭ್ಯ ಆಗಿದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಗಣಪತಿ ನೀಡ್ತಾರೆ. ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಗಣಪತಿ, ಲೋಕಸಭಾ ಕ್ಷೇತ್ರದ ಚುನಾವಣಾ ಹೊಸ್ತಿಲಿನಲ್ಲಿ ಬಿಜೆಪಿ ಚಾಣಕ್ಯ ಅಮಿತ್ ಶಾ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇರೋದು. ಅವರ ಪ್ರವಾಸದ ಬಗೆಗಿನ ಇಂಚಿಂಚು ಮಾಹಿತಿಯನ್ನು ನೀಡೋದಾದ್ರೆ ಗಣಪತಿ. ಖಂಡಿತ ನಾಳೆ 10 ಲೋಕಸಭಾ ಕ್ಷೇತ್ರವನ್ನ ಫೋಕಸ್ ಮಾಡಿ ಭರ್ಜರಿ ಪ್ರಚಾರವನ್ನ ಈಗಾಗಲೇ ರಾಜ್ಯ ಬಿಜೆಪಿ ನಾಯಕರು ತಯಾರಿಯಲ್ಲಿದ್ದಾರೆ. ಅಂದ್ರೆ ಅಮಿತ್ ಶಾ ಅವರು ಇವತ್ತು ರಾತ್ರಿ ಆಗಮಿಸಿದ್ರೆ ರಾಜ್ಯಕ್ಕೆ, ನಾಳೆ ಬೆಳಿಗ್ಗೆಯಿಂದ ಒಂದು ಉಪಹಾರ ಕೂಟ ಇರಬಹುದು, ಕೋರ್ ಕಮಿಟಿ ಸಭೆ ಇರಬಹುದು, ಅದಾದ ನಂತರ ಸಮ್ಮೇಳನ ಇರಬಹುದು, ಜೊತೆಗೆ ಒಂದು ರೋಡ್ ಶೋ ಕೂಡ ಇರುತ್ತೆ. ಪ್ರಮುಖವಾಗಿ ನಾವು ಗಮನಿಸಬೇಕಾದ್ರೆ ಬೆಳಿಗ್ಗೆಯಿಂದನೇ ಒಂದು ಉಪಹಾರ ಕೂಟದ ವಿಚಾರಕ್ಕಾಗಿ ಈಗಾಗಲೇ ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರನ್ನ ಈಗಾಗಲೇ ತಯಾರಿ ಕೂಡ ಮಾಡಿರುವಂತದ್ದು. ಖಾಸಗಿ ಹೋಟೆಲ್ನಲ್ಲಿ ನಡೆಯುವಂತಹ ಉಪಹಾರ ಕೂಟದಲ್ಲಿ ಜೆಡಿಎಸ್ ಪ್ರಮುಖರು ಜೊತೆಗೆ ಬಿಜೆಪಿ ಪ್ರಮುಖರು ಈ ಉಪಹಾರ ಕೂಟದಲ್ಲಿ ಭಾಗಿಯಾಗಿ ಮೊದಲ ಮೈತ್ರಿಯ ಸಭೆ ಜೊತೆಗೆ ಮೊದಲ ಮೈತ್ರಿಯ ಚುನಾವಣೆ ಕೂಡ ಆಗಿರೋದ್ರಿಂದ ಹೇಗೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದೀವಿ, ಇರುವಂತಹ 28 ಲೋಕಸಭಾ ಕ್ಷೇತ್ರದಲ್ಲಿ ಸ್ಥಳೀಯ ಮಟ್ಟದಲ್ಲಿ ಎರಡೂ ಪಕ್ಷದ ಕಾರ್ಯಕರ್ತರು ಯಾವ ಮಟ್ಟದ ಸಿದ್ಧತೆಗಳಿದ್ದಾರೆ, ಈ ನಿಟ್ಟಿನಲ್ಲಿ ಅಮಿತ್ ಶಾ ಜೊತೆಗೆ ಒಂದಷ್ಟು ಚರ್ಚೆ ಕೂಡ ಮಾಡ್ತಾರೆ. ಅದಾದ ಬಳಿಕ ನೇರವಾಗಿ ಸಮಾವೇಶಕ್ಕೆ ಹೋಗ್ತಾರೆ. ಅಂದ್ರೆ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ನಡೆಯುವಂತ ಈ ಸಮಾವೇಶ ಸುಮಾರು 11:45ಕ್ಕೆ ಈ ಸಮಾವೇಶ ಇರುತ್ತೆ. ಪ್ರಮುಖವಾಗಿ 5 ಕ್ಷೇತ್ರಗಳು ಅಂದ್ರೆ ಶಕ್ತಿ ಕೇಂದ್ರಗಳನ್ನ ತಲುಪುವ ನಿಟ್ಟಿನಲ್ಲಿ ಅಮಿತ್ ಶಾ ಅವರು ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಉತ್ತರ, ಬೆಂಗಳೂರು ಕೇಂದ್ರ, ಬೆಂಗಳೂರು ದಕ್ಷಿಣ ಈ ಪ್ರಮುಖ ಬೂತ್ ಮಟ್ಟದ ಕಾರ್ಯಕರ್ತರು ಏನಿದ್ರೆ ಅವರ ಜೊತೆಗೆ ಒಂದಷ್ಟು ಸಮಾಲೋಚನೆ ಕೂಡ ಮಾಡ್ತಾರೆ. ಅಂದ್ರೆ ನೀವು ಚುನಾವಣೆಗೆ ಎಷ್ಟರ ಮಟ್ಟಿಗೆ ರೆಡಿ ಆಗಿದ್ದೀರಾ, ಹೇಗ್ ತಯಾರಿ ಮಾಡ್ಕೊಂಡಿದ್ದೀರಾ, ಒಬ್ಬ ಮತದಾರರನ್ನ ನೀವು ಸಂಪರ್ಕ ಮಾಡ್ಬೇಕಾದ್ರೆ ಬೂತ್ ಮಟ್ಟದಲ್ಲಿ ಎಷ್ಟರ ಮಟ್ಟಿಗೆ ಕಾರ್ಯಕ್ರಮಗಳು ನಡೀತಾ ಇದೆ ಅನ್ನೋದು ಒಂದಷ್ಟು ಲೆಕ್ಕಾಚಾರಗಳನ್ನ ಸ್ಥಳೀಯವಾಗಿ ಒಂದು ಶಕ್ತಿ ಕೇಂದ್ರದಲ್ಲಿ ಈ ರೀತಿಯಾದ ಚರ್ಚೆಗಳನ್ನ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಅದಾದ ಬಳಿಕ ನೇರವಾಗಿ ಕೋರ್ ಕಮಿಟಿ ಸಭೆ ಕೂಡ ಇರುತ್ತೆ. ಅಂದ್ರೆ ಒಂದಷ್ಟು ಕ್ರಿಟಿಕಲ್ ಲೋಕಸಭಾ ಕ್ಷೇತ್ರ ಏನಿದೆ ಅಂದ್ರೆ ಚಿಕ್ಕಬಳ್ಳಾಪುರ ಇರ್ಬೋದು, ಅಲ್ಲೂ ಕೂಡ ಅಸಮಾಧಾನ ಇನ್ನೂ ಕೂಡ ಇದೆ. ದಾವಣಗೆರೆ ಇರ್ಬೋದು, ಅಲ್ಲೂ ಕೂಡ ರೇಣುಕಾಚಾರ್ಯರು ತಮ್ಮ ಅಸಮಾಧಾನವನ್ನ ಹೊರಹಾಕಿರುವಂತದ್ದು. ಅದೇ ರೀತಿಯಾಗಿ ಬೆಳಗಾವಿ, ಬೀದರ್, ಹಾಸನ ಇಲ್ಲೂ ಕೂಡ ಒಂದಷ್ಟು ಅಸಮಾಧಾನ ಇರುವಂತದ್ದು. ಈ ನಾಯಕರ ಜೊತೆಗೆ ಸ್ಥಳೀಯವಾಗಿ ಕೋರ್ ಕಮಿಟಿಯ ಸಭೆಗಳನ್ನ ಹಮ್ಮಿಕೊಳ್ತಾರೆ. ಅಂದ್ರೆ ಇಲ್ಲಿ ಆ ಸ್ಥಳೀಯ ನಾಯಕರ ಸಮಸ್ಯೆಗಳೇನಾಗಿತ್ತು ಅವರನ್ನ ಜೊತೆಗೂಡಿಸುವ ಕೆಲಸವನ್ನ ಅಮಿತ್ ಶಾ ಅವರು ನಾಳೆ ಮಾಡ್ತಾರೆ. ಅದಾದ ನಂತರ ನೇರವಾಗಿ ಅಂದ್ರೆ ಖಾಸಗಿ ಹೋಟೆಲ್ ನಲ್ಲಿ ನಡೆಯುವಂತಹ ಈ ಕೋರ್ ಕಮಿಟಿ ಸಭೆಯನ್ನ ಮುಗಿಸಿ ನೇರವಾಗಿ ಚನ್ನಪಟ್ಟಣ ಅಂದ್ರೆ ರಾಮನಗರ ಜಿಲ್ಲೆಯಲ್ಲಿರುವಂತಹ ಚನ್ನಪಟ್ಟಣದಲ್ಲಿ 1.5 ಕಿಲೋಮೀಟರ್ ರೋಡ್ ಶೋ ಕೂಡ ಇರುತ್ತೆ. ಪ್ರಮುಖವಾಗಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸಿಎನ್ ಮಂಜುನಾಥ್ ಪರವಾಗಿ ಅಮಿತ್ ಶಾ ಅವರು ಈ ರೋಡ್ ಶೋ ಅನ್ನ ಹಮ್ಮಿಕೊಂಡಿರುವಂತದ್ದು. ಚನ್ನಪಟ್ಟಣದಲ್ಲೇ ಯಾಕೆ ಅಂತ ನೀವು ಪ್ರಶ್ನೆ ಮಾಡೋದಾದ್ರೆ, ಚನ್ನಪಟ್ಟಣ ಈಗಾಗಲೇ ಡಿಕೆ ಬ್ರದರ್ಸ್ ನ ಕೋಟೆ ಅಂತಾನೆ ಹೇಳ್ಬೋದು. ಯಾವಾಗ ಡಿಕೆ ಸುರೇಶ್ ಅವರು ನೇರವಾಗಿ ದೇಶ ವಿಭಜನೆ ಬಗ್ಗೆ ಚರ್ಚೆ ಮಾಡ್ತಾರೋ, ಈ ನಿಟ್ಟಿನಲ್ಲಿ ಆ ದೇಶ ವಿಭಜನೆ ಚರ್ಚೆ ಮಾಡಿರುವ ಹಿನ್ನೆಲೆಯಲ್ಲಿ ಅವ್ರದೇ ಆದಂತ ಕೋಟೆಯಲ್ಲಿ ದೇಶ ವಿಭಜನೆಯ ಒಂದಷ್ಟು ಸ್ಪಷ್ಟ ಸಂದೇಶವನ್ನ ಕಾಂಗ್ರೆಸ್ ಅವರು ಕೊಟ್ಟಿದ್ರು. ಅದನ್ನ ಜನರ ಮುಂದೆ ತೆಗೆದುಕೊಂಡು ಹೋಗ್ಲಿಕ್ಕೆ ನಾವು ದೇಶ ವಿಭಜನೆ ಮಾಡೋರಲ್ಲ, ದೇಶವನ್ನ ಒಗ್ಗೂಡಿಸುವವರು ಅನ್ನೋ ನಿಟ್ಟಿನಲ್ಲಿ ಅಮಿತ್ ಶಾ ಅವರ ರೋಡ್ ಶೋ ನಾಳೆ 6 ಗಂಟೆಗೆ ಚನ್ನಪಟ್ಟಣದಲ್ಲಿ ಆರಂಭ ಆಗುತ್ತೆ. ಅಂದ್ರೆ ಡಿಕೆ ಬ್ರದರ್ಸ್ ನ ಸೋಲಿಸುವ ನಿಟ್ಟಿನಲ್ಲಿ ಅಮಿತ್ ಶಾ ಅವರು ತಮ್ಮ ಮೊದಲನೆಯ ರೋಡ್ ಶೋ ಅನ್ನ ಚನ್ನಪಟ್ಟಣದಲ್ಲಿ ಹಮ್ಮಿಕೊಂಡಿರುವಂತದ್ದು. ಸುಮಾರು 4 ಕಾರ್ಯಕ್ರಮಗಳು ನಾಳೆ ಅಮಿತ್ ಶಾ ಅವರು ಮಾಡ್ತಾರೆ. ಈ ನಿಟ್ಟಿನಲ್ಲಿ ಒಂದಷ್ಟು ಅಸಮಾಧಾನ ಇರ್ಬೋದು, ಜೊತೆಗೆ ಒಂದಷ್ಟು ಮಂಡ್ಯ ವಿಚಾರವಾಗಿ ಈಗಾಗಲೇ ಚರ್ಚೆ ಕೂಡ ಮಾಡ್ಬೇಕಾಗುತ್ತೆ. ಯಾಕಂತಂದ್ರೆ ಸುಮಲತಾ ಅವರು ಏಪ್ರಿಲ್ 3ಕ್ಕೂ ಕೂಡ ಒಂದಷ್ಟು ಸಂದೇಶವನ್ನ ಅಂದ್ರೆ ತಮ್ಮ ಅಂತಿಮ ನಿರ್ಧಾರವನ್ನ ಮಂಡ್ಯದಲ್ಲಿ ತೀರ್ಮಾನವನ್ನ ಮಾಡ್ತಾರೆ, ಒಂದಷ್ಟು ಹೇಳಿಕೆಗಳನ್ನು ಕೊಡ್ತಾರೆ. ಈ ನಿಟ್ಟಿನಲ್ಲಿ ಮಂಡ್ಯ ಸಂಸದೆ ಸುಮಲತಾ ಅವರು ಕೂಡ ಈ ಬೆಳವಣಿಗೆಗಳ ನಡುವೆ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಒಂದಷ್ಟು ಪಕ್ಷದ ಜವಾಬ್ದಾರಿ ಇರ್ಬೋದು, ಜೊತೆಗೆ ಪಕ್ಷದ ಕಾರ್ಯಕ್ರಮದ ತೊಡಗಿಸಿಕೊಳ್ಳುವಂತದ್ದು ಇರ್ಬೋದು, ಈ ನಿಟ್ಟಿನಲ್ಲಿ ಅವರ ಜೊತೆಗೆ ಚರ್ಚೆ ಮಾಡಿ ಏಪ್ರಿಲ್ 3ಕ್ಕೂ ಕೂಡ ಅವರ ಒಂದು ಅಭಿಪ್ರಾಯಗಳನ್ನು ತಿಳಿಸ್ತಾರೆ. ಹೀಗಾಗಿ ಒಟ್ಟಾರೆಯಾಗಿ 10 ಹಲವಾರು ಕ್ಷೇತ್ರಗಳೆಲ್ಲ ಒಂದು ಟಾರ್ಗೆಟ್ ಮಾಡ್ಕೊಂಡಂತ ಅಮಿತ್ ಶಾ ಅವರು ನಾಳೆ ಒಂದು ರೋಡ್ ಶೋ, ಒಂದು ಸಮಾವೇಶ, ಒಂದು ಕೋರ್ ಕಮಿಟಿ ಸಭೆ, ಜೊತೆಗೆ ಮೈತ್ರಿ ನಾಯಕರ ಜೊತೆಗೆ ಉಪಹಾರ ಕೂಟ, ಈ ಎಲ್ಲಾ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವರು ಭಾಗಿಯಾಗ್ತಾರೆ. ಮಧುಸೂದನ್, ಧನ್ಯವಾದ ಗಣಪತಿ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.